ಈಗ ನೋಡ್ರಿ, ಜಾತಿ ಗಣತಿ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ನಾವು. ಜಾತಿ ಗಣತಿ ಆಗಲೇಬೇಕು. ಈಗ ಜಾತಿ ಗಣತಿ ಆಗದೆ ಹೋದ್ರೆ ನಿಮ್ಮ ಮನೆ ಕುಟುಂಬ ಇದೆ ಅಂತ ನಿಮ್ಮ ಕುಟುಂಬದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನಾಗಿದೆ ಅಂತ ಗೊತ್ತಾಗಬೇಕು ಬೇಡ? 1931ರಲ್ಲಿ ಜಾತಿ ಗಣತಿ ಅಲ್ಲ, 1831ರಲ್ಲಿ 1931ರಲ್ಲಿ ಜಾತಿ ಗಣತಿ ನಿಂತೋಯ್ತು. ಸ್ವಾತಂತ್ರ್ಯ ಬಂದ ಮೇಲೆ ಆಗಲಿಲ್ಲ. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ನಿಮ್ಮ ಹತ್ರ ಏನಿದೆ ದಾಖಲಾತಿ, ಎಂಪೆರಿಕಲ್ ಡಾಟಾ ಇರಲಿಕ್ಕೆ ಏನಿದೆ ಅಂತ ಕೇಳ್ತಾ ಇದ್ರು. ಅನೇಕ ಹೈಕೋರ್ಟ್ಗಳಲ್ಲಿ, ಅನೇಕ ಸುಪ್ರೀಂ ಕೋರ್ಟ್ನಲ್ಲಿ ಕೇಳ್ತಾ ಇದ್ರು. ಮಂಡಲ್ ಕಮಿಷನ್ ವರದಿನಲ್ಲೂ ಕೇಳಿದ್ರು ಕೂಡ. ಅದಕ್ಕೆ ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ, ಪ್ರತಿಯೊಬ್ಬರದು ಕೂಡ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈಗ ನೀನು ಸ್ವಾತಂತ್ರ್ಯ ಬಂದಾಗ ನಿಮ್ಮ ಮನೆ ಕುಟುಂಬ ಹೆಂಗಿತ್ತು, ಈಗ ಹೆಂಗಾಗಿದ್ಯಾ, ಮುಂದೇನಾಗ್ತೀಯಾ ಅಂತ ಗೊತ್ತಾಗಬೇಕು ಬೇಡ? ಯಾರು ಹೇಳ್ದವರು? ಬಿಜೆಪಿಯವರು ಹೇಳ್ತಾರಪ್ಪ. ನೋಡ್ರಿ, 95% ಆಗಿದೆ. ಯಾವಾಗಲೂ ಕೂಡ ಸರ್ವೆ 100% ಆಗಲ್ಲ. 95% ಆಗಿದೆ. 98% ರೂರಲ್ ಏರಿಯಾದಲ್ಲಿ, 94% ಇದರಲ್ಲಾಗಿದೆ ಅರ್ಬನ್ ಏರಿಯಾದಲ್ಲಿ. ಯಾಕೆಂತಂದರೆ ಈಗ ಅಪಾರ್ಟ್ಮೆಂಟ್ಗಳಿರ್ತವೆ, ಯಾವುದೋ ರಾಜ್ಯದವರು ಇರ್ತಾರೆ, ಅವ್ರು ಯಾಕೆ ಹೇಳ್ತಾರೆ? ಅವ್ರು ಸಿಗೋದು ಇಲ್ಲ. 1,60,000 ಜನ ಈ ಇದರಲ್ಲಿ ಸರ್ವೆನಲ್ಲಿ ಇನ್ವಾಲ್ವ್ ಆಗಿದ್ರು. 1,33,000 ಜನ ಟೀಚರ್ಗಳಾಗಿದ್ರು. ಯಾವ ಜಾತಿ ಟೀಚರ್ಗಳಿರೋದು? ಟೀಚರ್ಗಳಲ್ಲಿ ಎಷ್ಟು ಜಾಸ್ತಿ ಆದವ್ರು ಯಾರಪ್ಪ ಇರೋದು? ಹೆಚ್ಚಾಗಿರೋದು ಯಾರ್ರೀ? ಜನರಲ್ ಕ್ಯಾಟಗರಿ ಇವರಲ್ವಾ? ಮತ್ತೆ ಹೆಂಗೆ ಸರ್ವೆ ಆಗಿಲ್ಲ ಅಂತ ಹೇಳ್ತೀರಿ? ಸರ್ವೆ ಆಗಿಲ್ಲ, ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ. ಹೆಂಗಪ್ಪ ವೈಜ್ಞಾನಿಕ ಅಂದ್ರೆ ಏನು? ಏನ್ರಿ ಹಾಗಂದ್ರೆ ವೈಜ್ಞಾನಿಕ ಅಂದ್ರೆ? ನಾನು ಹಿಂದುಳಿದ ಜಾತಿಯಿಂದ ಬಂದವನು. ಸರ್ವೆ ಅಂದ್ರೆ ಏನು ಅಂತ ಈಗ 2011ರಲ್ಲಿ ಲಾಸ್ಟ್ ಸರ್ವೆ ಆಗಿತ್ತು. ಅದು ಜಾತಿ ಗಣತಿ ಅಲ್ಲ, ಅದು ಗಣತಿ ಸರ್ವೆ ಆಗಿತ್ತು, ಜನಗಣತಿ ಆಗಿತ್ತು ಅಲ್ವಾ? ಅದು 100ಕ್ಕೆ 100 ಆಗ್ಬಿಟ್ಟಿದ್ಯಾ? ನಾನು ಕ್ಯಾಬಿನೆಟ್ ಮಂಡಿಸ್ತೇನೆ, ಅಸೆಂಬ್ಲಿನಲ್ಲಿ ನೇರವಾಗಿ ಮಂಡಿಸಕ್ಕೆ ಬರಲ್ಲ. ಕ್ಯಾಬಿನೆಟ್ನಲ್ಲಿ ಮಂಡಿಸಿ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ಆಮೇಲೆ ಅಸೆಂಬ್ಲಿನಲ್ಲಿ ಮಂಡಿಸಿ. ಮಹಾರಾಷ್ಟ್ರ ಸರ್ಕಾರದವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಒಂದು ಭವನವನ್ನ ಕಟ್ತಾ ಇದ್ದಾರೆ. ಭಾರತದ ಒಕ್ಕೂಟದ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಅವರು ತಮ್ಮ ಅನುದಾನದಲ್ಲಿ ಬೆಳಗಾವಿಯಲ್ಲಿ ಭವನ ಕಟ್ಟೋದು, ಇಲ್ಲಿ ಜನರಿಗೆ ವಿಮಾ ಸೌಲಭ್ಯ. ನೋಡಯ್ಯ, ನಾವು ಈಗ ಡೆಲ್ಲಿನಲ್ಲಿ ಹೋಗಿ ಕಟ್ಟಿದೋ ಒಂದು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಮಾಡೋದು. ಆಸ್ತಿ ಸಂಪಾದನೆ ಮಾಡಲಿಕ್ಕೆ, ತಿರುಗಾಡಲಿಕ್ಕೆ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅವಕಾಶಗಳಿದ್ದಾವೆ, ಸಂವಿಧಾನದಲ್ಲಿ ಅವಕಾಶ. ಹಾಗಂತೇಳಿ ನಮ್ಮ ಜಾಗನ ಆಕ್ರಮಿಸ್ಕೊಳಕ್ ಬರಲ್ಲ ಅವರು. ನೋಡಪ್ಪ, ಕೇಳಿ, ನಾವು ಮರಾಠಿಗರನ್ನ ಕರ್ನಾಟಕದಲ್ಲಿ ಇದೆಯಲ್ಲ, ಬೆಳಗಾವಿ ಇದೆಯಲ್ಲ, ಬೆಳಗಾವಿನ ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಗೊತ್ತಾಯ್ತಾ? ತಿಳ್ಕೊ ಸರಿಯಾಗಿ.